ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಚುನಾವಣೆ ಟೈಮ್ನಲ್ಲಿ ಕೊಟ್ಟಂತಹ ಆಶ್ವಾಸನೆಯನ್ನ ಈಗ ರಾಜ್ಯ ಸರ್ಕಾರ ಉಳಿಸಿಕೊಂಡಿರುವಂತದ್ದು. ರಾಜ್ಯದಲ್ಲಿ ಎನ್ಪಿಎಸ್ ಬದಲು ಈಗ ಓಪಿಎಸ್ ಜಾರಿ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿ ಇವತ್ತು ಕಾರ್ಯರೂಪಕ್ಕೆ ತಂದಿರುವಂತದ್ದು. 2016ರ ಏಪ್ರಿಲ್ಗೆ ಜಾರಿಯನ್ನ ಮಾಡಲಾಗುತ್ತೆ. ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶವನ್ನ ಕೊಡಲಾಗಿದೆ. ಚುನಾವಣೆ ಸಮಯದಲ್ಲಿ ಕೊಟ್ಟಂತಹ ಭರವಸೆ ಇದು. ಇದನ್ನ ಆಶ್ವಾಸನೆಯನ್ನ ಇವತ್ತು ರಾಜ್ಯ ಸರ್ಕಾರ ಕೊನೆಗೂ ಈಡೇರಿಸ್ತಾ ಇರುವಂತದ್ದು. 2006ರ ಹಿಂದೆ ನೇಮಕ ಆಗಿತ್ತಲ್ವಾ, ಅವ್ರಿಗೆ ಈಗ ಪಿಂಚಣಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಚುನಾವಣೆ ಸಮಯದಲ್ಲಿ ಈ ಭರವಸೆಯನ್ನ ಕೂಡ ಕೊಟ್ಟಿದ್ರು ಸಿದ್ದರಾಮಯ್ಯ ಅವರು. ಒಂದ್ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಎನ್ಪಿಎಸ್ ಬದಲು ಈಗ ಓಪಿಎಸ್ ಜಾರಿ ತರೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಈಗ ರಾಜ್ಯದಲ್ಲಿ ಎನ್ಪಿಎಸ್ ಬದಲು ಓಪಿಎಸ್ ಜಾರಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗಿಂದ ಇದು ಅಸ್ತಿತ್ವಕ್ಕೆ ಬರೋದು, ಏನ್ ಡೀಟೇಲ್ಸ್ ಇದೆ ಅಂತ? ಚಂದ್ರನ, ಇದು ಒಂದು ಕರೆಕ್ಷನ್, ಇದು ಅಧಿಕಾರಿಗಳಿಗಲ್ಲ, ಸರ್ಕಾರಿ ನೌಕರರಿಗೆ. ಸರ್ಕಾರಿ ನೌಕರರು 2006ರ ನಂತರ ನೇಮಕ ಆದಂತಹ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಹೊಸ ಪಿಂಚಣಿ ಸ್ಕೀಮ್ ಅನ್ನ ಜಾರಿ ಮಾಡಿತ್ತು. ಆದ್ರೆ ಇದಕ್ಕೆ ಸರ್ಕಾರಿ ನೌಕರರು ದೊಡ್ಡ ಮಟ್ಟದ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಅನೇಕ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಹಸ್ತಕ್ಕಾಯಗಳನ್ನ ಮಾಡಿದ್ರು. ಈಗ ರಾಜ್ಯ ಸರ್ಕಾರ ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿತ್ತು, ಒಂದ್ ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎನ್ಪಿಎಸ್ ಅಂದ್ರೆ ಹೊಸ ಪಿಂಚಣಿ ವ್ಯವಸ್ಥೆ ಏನಿದೆ ಅದನ್ನ ರದ್ದು ಮಾಡಿ ಹಳೆ ಪಿಂಚಣಿ ವ್ಯವಸ್ಥೆಯನ್ನ ಜಾರಿ ಮಾಡ್ತೀನಿ ಅಂತ. ಈಗ ಸಿದ್ದರಾಮಯ್ಯನವರು ಸರ್ಕಾರದಿಂದ ಅಧಿಕೃತ ಆದೇಶವನ್ನ ಹೊರಡಿಸಿದ್ದಾರೆ. 2006ರ ಮುಂಚೆ ನೇಮಕವಾಗಿರುವಂತಹ ನೌಕರರಿಗೆ ಓಪಿಎಸ್ ಅನ್ನ ಜಾರಿ ಮಾಡ್ಲಿಕ್ಕೆ ಸರ್ಕಾರ ಅಧಿಕೃತ ಆದೇಶವನ್ನ ಹೊರಡಿಸಿದೆ. ಅಂದ್ರೆ ಸುಮಾರು 13,000 ನೌಕರರು ಈ ಒಂದು ಹಳೆ ಪಿಂಚಣಿಯ ವ್ಯವಸ್ಥೆಯ ಒಂದು ಫಲಾನುಭವಿಗಳಾಗ್ತಾರೆ. ಹಾಗಾಗಿ ಆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಹೋಗಿ ಓಪಿಎಸ್ ಅನ್ನ ಜಾರಿ ಮಾಡ್ತೀವಿ ಅನ್ನೋ ಭರವಸೆನ ಕೊಟ್ಟಿದ್ರು. ಆ ಕೊಟ್ಟಂತೆ ಇವತ್ತು ಅಧಿಕೃತವಾಗಿ ಸರ್ಕಾರದ ಆದೇಶವನ್ನು ಹೊರಡಿಸಿಕೊಂಡಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರಿ ನೌಕರರು ಅನೇಕ ವರ್ಷಗಳಿಂದ ಕಾಯ್ತಿದ್ರು ಓಪಿಎಸ್ ಬೇಕು ಅಂತ. ಸೊ ಇವತ್ತು ಅಧಿಕೃತ ಆದೇಶ ಹೊರಡಿಸಿರೋದ್ರಿಂದ ಬಹುಶಃ ಅವರ ಒಂದು ಆಸೆ ಈಡೇರಿದೆ ಅಂತ ಹೇಳ್ಬಹುದು. ಚಂದನ. ಓಕೆ, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.